ಸದಾಶಿವನೇ, ಓ ಗೌರಿ ವಲ್ಲಭನೇ, ಇದೋ ನಿನ್ನ ಕುರಿತಾಗಿ ತಪಸ್ಸನ್ನು ಮಾಡ್ತಾ ಇದ್ದೇನೆ. ಒಲಿದು ಬಾ ತಂದೆ, ನಲಿದು ಬಾ. ಜಯ 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 ದೇವರ ಕುರಿತಾಗಿ ತಪಸ್ಸನ್ನು ಆಚರಿಸಿದವನು ನಾನು. ವಿಧ ವಿಧವಾಗಿ ತಪಸ್ಸನ್ನು ಆಚರಿಸಿದೆ. ಒಂದು ಕಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡಿದೆ. ಬೇರೆ ಬೇರೆ ರೀತಿಯಲ್ಲಿ ತಪಸ್ಸನ್ನು ಆಚರಿಸಿದರೂ ಕೂಡ ದೇವ ಪ್ರತ್ಯಕ್ಷನಾಗುವುದಿಲ್ಲ. ದೇವ ಬಾರದಿದ್ರೆ ನಾನು ಈ ಪ್ರಪಂಚದಲ್ಲಿ ಸಾಧಿಸುವುದಕ್ಕೆ ಏನಿದೆ? ಕೈಯಲ್ಲಿರುವಂತಹ ಖಡ್ಗದಿಂದ ನನ್ನ ಗಿಡವನ್ನೇ ಕಾಡನ್ನು ಸೇರಿದೆ. ಕಾಲುಗಳು ಎಷ್ಟೋ ಕಳೆದು ಹೋಯಿತು. ಅನ್ನಾಹಾರವನ್ನು ತರದೆ ಕಠಿಣವಾದ ಜಪವನ್ನು ಮಾಡುತ್ತೇವೆ. ತಪಸ್ಸನ್ನು ಆಚರಿಸಿದೆ. 30,000 ವರ್ಷಗಳ ತನಕ ತಪವನ್ನು ಮಾಡುತ್ತಿದ್ದೆ. ನಿನಗೆ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ. ಇಷ್ಟು ಕಠಿಣವಾದ ತಪಸ್ಸು ಏಕೆ? ತಪಸ್ಸನ್ನು ಬಿಡಬೇಕಾದರೂ ಕೊಡುವೆ. ಶಂಭು ಸದಾ ತಪಸ್ಸನ್ನು ಆಚರಿಸಿದವನು ನಾನು. ಈ ಸಂದರ್ಭದಲ್ಲಿ ಪ್ರತ್ಯಕ್ಷನಾದೇ ತಂದೆ. ದೇವರೇ, ನಿನ್ನಲ್ಲಿ ವರವನ್ನು ಕೇಳಲಿ. ಕೊಡುವವನೇ ನೀನು. ಏನು ವರ ಕೇಳಬೇಕು? ಕೊಡುವುದಕ್ಕೆ ಸಿದ್ಧರಾಗಿ ಬಂದಿದ್ದೇನಲ್ಲ ದೇವ. ಸುರ ನರ ಉರಗ ಯಕ್ಷ ಕಿನ್ನರ ಕಿಂಪುರುಷ ಯಾರಿಂದಲೂ ನನ್ನ ಪಾಲಿಗೆ ಮರಣವೇ ಬರಬಾರದು. ಅಂತಹ ವರವನ್ನು ನನಗೆ ಅನುಗ್ರಹಿಸಿ. ಅಷ್ಟು ಮಾತ್ರವಲ್ಲ, ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವುದಕ್ಕೆ ನೀವು 3 ಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ಹಾಗೆ. ಆದ ಕಾರಣ ನೀವು 3 ಮಂದಿಗಳು ಮಾಡುವಂತಹ ಉದ್ಯೋಗವನ್ನು ನಾನು ಏಕಕಾಲದಲ್ಲಿ ಮಾಡುವಂತಹ ಶಕ್ತಿಯನ್ನು ನನಗೆ ಅನುಗ್ರಹಿಸಿ. ಅಷ್ಟು ಮಾತ್ರವಲ್ಲ, ನಾನು ಯುದ್ಧಕ್ಕೆ ನಿಲ್ಲುವಂತಹ ಸಂದರ್ಭದಲ್ಲಿ ನನ್ನ ಎದುರಾಗಿ ಯಾರೇ ಬರಲಿ ಅವರ ಪೂರ್ತಿ ಬಲ ಅನ್ನೋದು ನನಗೆ ಬೇಡ. ಅವರ ಅರ್ಧ ಶಕ್ತಿ ಅನ್ನೋದು ನನಗೆ ಬರುವ ಹಾಗೆ ಅನುಗ್ರಹ. ಜಯ 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 ಮಗನೇ. ಇಷ್ಟನು ಬೆಳಿಬೇಕ ಮೂಲದಿಂದ ಮೃತ್ಯುವಿಲ್ಲ ಮೃತ್ಯು ಮಾಡುವುದೆಲ್ಲ. ದೇವರೇ, ನಿನ್ನ ಇಚ್ಛೆ ಏನಿದೆ ಅದನ್ನು ಈಡೇರಿಸಿಕೊಡುವುದಕ್ಕೆ ಸಿದ್ಧರಾಗಿದ್ದೇನೆ. ಹೆದರಬೇಡ. ಅಷ್ಟು ಮಾತ್ರವಲ್ಲ, 30,000 ವರ್ಷಗಳ ತನಕ ತಪಸ್ಸನ್ನು ಆಚರಿಸಿದ್ದೇನ. ಇನ್ನು ಹಾಗಲ್ಲ, 60,000 ವರ್ಷಗಳ ತನಕ ಭೂಲೋಕದಲ್ಲಿದ್ದುಕೋ ನಿನ್ನ ಇಷ್ಟ ಅಂತ ನೆರವೇರಿಸ್ತೇನೆ.